ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶಿಸ್ತಾ ಇರೋ ಕಾಂತಾರ 1 ಸಿನಿಮಾಗೆ ನಾಗವಲ್ಲಿ ರೇಂಜಲ್ಲಿ ಪ್ರಚಾರ ಸಿಕ್ಕಿ ಡ್ಯಾಮೇಜ್ ಆಗ್ತಾ ಇದೆಯಾ? ಹಾಗಂತ ಅನ್ನಿಸ್ತಾ ಇರೋದಕ್ಕೆ ಕಾರಣ ಚಿತ್ರಕ್ಕೆ ಬೀಳ್ತಿರೋ ಏಟಿನ ಮೇಲೆ ಏಟುಗಳು, ಚಿತ್ರದಲ್ಲಿ ಭಾಗವಹಿಸಿದವರ ಸಾವುಗಳು, ಇದು ದೈವಕ್ಕೆ ಮಾಡಿರುವ ಅಪಚಾರವೇ ಕಾರಣ ಅನ್ನೋ ಕಾಲ್ಪನಿಕ ಪ್ರಚಾರಗಳು ಜೋರಾಗ್ತಾ ಇವೆ. ಸುದ್ದಿಗಳು ದೊಡ್ಡದಾಗಿ ಪ್ರಭಾವ ಬೀರ್ತಾ ಇದ್ದಾವೆ. ಒಂದು ಹಂತದಲ್ಲಿ ಪರೋಕ್ಷವಾಗಿ ಚಿತ್ರತಂಡಕ್ಕೆ ಕಳಂಕ ಮೆತ್ಕೊಳ್ತಾ ಇದೆ. ಅದಕ್ಕೆಲ್ಲ ಕಾರಣವಾಗಿದ್ದು ಚಿತ್ರದಲ್ಲಿ ನಟಿಸಬೇಕಿದ್ದ ಇನ್ನೊಬ್ಬ ಸಹ ಕಲಾವಿದನ ಸಾವು, ಮತ್ತೊಂದು ದುರಂತ ಎಲ್ಲ. ಅದಕ್ಕೆ ಇದನ್ನ ನಾಗವಲ್ಲಿ ಶಾಪ ಅಂತ ಹೇಳಿತ್ತು. ಮೊದಲಿಗೆ ಕಾಂತಾರ ಸಿನಿಮಾ ತಂಡ ಸಾಕ್ತಾ ಇದ್ದ ಬಸ್ ಒಂದು ಕೊಲ್ಲೂರಿನಲ್ಲಿ ಆಕ್ಸಿಡೆಂಟ್ ಆಗುತ್ತೆ. ಬಸ್ನಲ್ಲಿದ್ದ ಜೂನಿಯರ್ ಆರ್ಟಿಸ್ಟ್ಗಳು ಗಾಯಗೊಳ್ತಾರೆ. ಅದಾದ ನಂತರ ಕಾಂತಾರ ಸಿನಿಮಾದ ಜೂನಿಯರ್ ಕಲಾವಿದರೊಬ್ಬರು ಕೊಲ್ಲೂರು ಬಳಿ ಸೌಪರ್ಣಿಕ ನದಿಯಲ್ಲಿ ಈಜೋಕೆ ಹೋಗಿ ಮೃತಪಡ್ತಾರೆ. ನಂತರ ಕಾಂತಾರ ಚಿತ್ರದಲ್ಲಿ ನಟಿಸುತ್ತಿದ್ದ ರಾಕೇಶ್ ಪೂಜಾರಿ ಅನ್ನೋ ಕಲಾವಿದ ಹೃದಯಾಘಾತದಿಂದ ಸಾವನ್ನಪ್ತಾರೆ. ಕಾಂತಾರ ಚಿತ್ರದಲ್ಲಿ ನಟಿಸೋಕೆ ಬಂದಿದ್ದ ಮಿಮಿಕ್ರಿ ಕಲಾವಿದ ನಿಜು ವಿಕೆ ಹೃದಯಾಘಾತದಿಂದ ಮೃತಪಡ್ತಾರೆ. ಈಗ ನೋಡಿದ್ರೆ ಚಿತ್ರತಂಡ ಶೂಟಿಂಗ್ ವೇಳೆ ಒಂದು ಸಣ್ಣ ಅವಘಡ ಆಗಿ ಮತ್ತೆ ಅದಕ್ಕೂ ದೈವ ಕೋಲ ಅಪಚಾರದ ಬಣ್ಣ ಬಳಿಯೋಕಾಗ್ತಿದೆ. ಇದೆಲ್ಲ ನೋಡಿದ್ರೆ ತಕ್ಷಣ ನೆನಪಾಗ್ತಾ ಇರೋದು ನಾಗವಲ್ಲಿ ಶಾಪ. ದ್ವಾರಕೀಶ್ ನಿರ್ಮಾಣದ ಚಿತ್ರ, ಅದಕ್ಕೆ ನಾಗವಲ್ಲಿ ಲಿಂಕು ಅದೆಲ್ಲಿಂದ ಆಯ್ತೋ ಗೊತ್ತಿಲ್ಲ. ಆಪ್ತಮಿತ್ರ ಚಿತ್ರದ ರಿಲೀಸ್ ಆಗೋದಕ್ಕೆ ಮೊದಲೇ ಸೌಂದರ್ಯ ಹೆಲಿಕಾಪ್ಟರ್ ದುರಂತದಲ್ಲಿ ಮೃತಪಡ್ತಾರೆ. ಆಗ ಅವರು ಪ್ರೆಗ್ನೆಂಟ್ ಕೂಡ ಆಗಿದ್ರು. ಇದನ್ನ ನಾಗವಲ್ಲಿಗೆ ಲಿಂಕ್ ಮಾಡಿ ಕಟ್ಟಿದ ಕಥೆಗಳಿಗೆ ಲೆಕ್ಕನೇ ಇಲ್ಲ. ವಿಚಿತ್ರ ಏನು ಗೊತ್ತಾ? ಆಪ್ತಮಿತ್ರ 1993ರಲ್ಲಿ ಮಲಯಾಳಂನಲ್ಲಿ ಬಂದಿದ್ದ ಮಲಯಾಳಂ ಸಿನಿಮಾ ಮಣಿಚಿತ್ರತಾಳ್ ಚಿತ್ರದ ರೀಮೇಕ್. ಆಗ ನಾಗವಲ್ಲಿಯಾಗಿ ನಟಿಸಿದವರು ಶೋಭನಾ. ಮಣಿಚಿತ್ರತಾಳ್ನಲ್ಲಿ ಮೋಹನ್ ಲಾಲ್ ಸುರೇಶ್ ಗೋಪಿ ಮಾಡಿದ್ದ ಪಾತ್ರ ಮಾಡಿದ್ದವರು ಇಲ್ಲಿ ವಿಷ್ಣುವರ್ಧನ್ ಮತ್ತು ರಮೇಶ್ ಅರವಿಂದ್. ಪ್ರೊಡ್ಯೂಸರ್ ಆಗಿದ್ದವರು ದ್ವಾರಕೀಶ್. ಆದರೆ ಮಣಿಚಿತ್ರತಾಳ್ನಲ್ಲಿ ಇದ್ದವರೆಲ್ಲ ಈಗಲೂ ಚೆನ್ನಾಗೇ ಇದ್ದಾರೆ. ಮೋಹನ್ ಲಾಲ್ ಈಗ ಕೇವಲ ಮಲಯಾಳಂ ಹೀರೋ ಅಲ್ಲ, ಇಂಡಿಯನ್ ಸ್ಟಾರ್. ಶೋಭನಾ ಅವರಿಗೆ ಇತ್ತೀಚೆಗಷ್ಟೇ ಪದ್ಮಭೂಷಣ ಪುರಸ್ಕಾರ ಸಿಕ್ಕಿದೆ. ಸುರೇಶ್ ಗೋಪಿ ಈಗ ಮೋದಿ ಸರ್ಕಾರದಲ್ಲಿ ಮಂತ್ರಿ. ಹೀಗಿರುವಾಗ ಅವರು ಯಾರಿಗೂ ಕೆಡುಕು ಮಾಡದ ನಾಗವಲ್ಲಿ ಇಲ್ಲಿ ಮಾತ್ರ ಕೆಡುಕು ಮಾಡಿದ್ದು ಹೇಗೆ? ಅಷ್ಟೇ ಅಲ್ಲ, ಅದಾದ ಮೇಲೆ ಇದೇ ಸಿನಿಮಾ ತಮಿಳು ತೆಲುಗಿಗೆ ರೀಮೇಕ್ ಆಯಿತು. ಆ ವಿಷಯ ಬಿಡಿ, ಚಿತ್ರತಂಡದಲ್ಲಿರುವ ಒಬ್ಬ ನಟ, ತಂತ್ರಜ್ಞ, ಜೂನಿಯರ್ ಆರ್ಟಿಸ್ಟಿಗೆ ಕೆಮ್ಮು, ನೆಗಡಿ, ಜ್ವರ ಬಂದರೂ ಅದಕ್ಕೆ ನಾಗವಲ್ಲಿ ಕಾರಣ ಅಂತ ಕತೆ ಹುಟ್ಕೊಳ್ತಾ ಇತ್ತು. ಈಗ ಕಾಂತಾರ ಎದುರಿಸ್ತಾ ಇರೋದು ಅಂಥದ್ದೇ ಸಮಸ್ಯೆಯನ್ನ. ಬರೀ ಮಲಯಾಳಂ ನಾಗವಲ್ಲಿ ಕಥೆಯನ್ನಷ್ಟೇ ಅಲ್ಲ, ತಮಿಳಿನಲ್ಲಿ ರಜನಿಕಾಂತ್, ಜ್ಯೋತಿಕಾ, ಶಿವಾಜಿ ಪ್ರಭು, ತೆಲುಗಿನಲ್ಲಿ ವೆಂಕಟೇಶ್, ಅನುಷ್ಕಾ ಶೆಟ್ಟಿ ಎಲ್ಲ ಚೆನ್ನಾಗೇ ಇದ್ದಾರೆ. ನಾಗವಲ್ಲಿ ಅನ್ನೋ ಕಾಲ್ಪನಿಕ ಕಥೆಯ ಸುತ್ತ ಹುಟ್ಟಿಕೊಂಡ ಕಥೆಗಳ ಬಗ್ಗೆ ಪ್ರೇಕ್ಷಕರ ಕುತೂಹಲ ಹೆಚ್ಚಿರೋದು ಅದಕ್ಕೆ ಕಾರಣ. ದಟ್ಸ್ ಆಲ್. ಈಗ ಒಂದು ಸಿನಿಮಾ ಚಿತ್ರೀಕರಣ ಆಗಿ ಥಿಯೇಟರಿಗೆ ಬರುವ ಮಾರ್ಗದಲ್ಲಿ ನೂರಾರು ಜನ ಕೆಲಸ ಮಾಡಿರ್ತಾರೆ. ಪ್ರತಿಯೊಬ್ಬರಿಗೂ ಏನೋ ಒಂದು ಸಮಸ್ಯೆ ಆಗಿರುತ್ತೆ. ಕಾಯಿಲೆ ಬಂದಿರುತ್ತೆ, ಚಿಕಿತ್ಸೆ ಪಡಿತಾ ಇರ್ತಾರೆ, ಆಕ್ಸಿಡೆಂಟ್ ಆಗುತ್ತೆ, ಸಾವು ಆಗುತ್ತೆ. ಈಗ ಮೃತಪಟ್ಟಿರುವ ಕಲಾವಿದರನ್ನೇ ನೋಡಿ. ಅವರು ಬೇರೆ ಸಿನಿಮಾಗಳಲ್ಲೂ ಕೆಲಸ ಮಾಡ್ತಿದ್ರು. ಅದ್ಯಾವುದಕ್ಕೂ ಆಗದ ಕಂಟಕ ಲಿಂಕ್ ಕಾಂತಾರದಿಂದಲೇ ಆಯಿತು ಅಂದರೆ ದೈವ ಪಂಜುರ್ಲಿ ಅನ್ನೋ ಹೆಸರಿನ ಬಗ್ಗೆ ಜನರಲ್ಲಿ ವಿಪರೀತ ಅನ್ನೋಷ್ಟು ಕುತೂಹಲ ಇದೆ ಅಂತ. ಹಾಗಾಗಿ ಅಲ್ಲಿ ಕಾಡಿದ್ದ ನಾಗವಲ್ಲಿ ಇಲ್ಲಿ ದೈವವಾಗಿ ಕಾಡ್ತಾ ಇದೆ. ಸಣ್ಣ ಸಣ್ಣ ಸುದ್ದಿಗಳನ್ನು ದೈವ, ಪಂಜುರ್ಲಿ, ಗುಳಿಗ ಇಂತಹವುಗಳ ಬಗ್ಗೆ ಇರೋ ಕುತೂಹಲದ ಮಟ್ಟವೇ ಬೇರೆ, ಅದೊಂದು ನಿಗೂಢ ಲೋಕ. ಹೀಗಾಗಿ ಕಾಂತಾರ 1 ಚಿತ್ರತಂಡಕ್ಕೆ ಸಂಬಂಧಪಟ್ಟ ಸಣ್ಣ ಸಣ್ಣ ಘಟನೆಗಳು ದೊಡ್ಡ ದೊಡ್ಡ ಸುದ್ದಿಗಳಾಗ್ತಾ ಇದ್ದಾವೆ. ದುರಂತ ಏನಂದರೆ ಪ್ರತಿ ಬಾರಿ ಹಂಗಾಗಿಲ್ಲ, ಏನೂ ಆಗಿಲ್ಲ ಅಂತ ರಿಷಬ್ ಶೆಟ್ಟಿ ಹೊಂಬಾಳೆ ಫಿಲಿಂ ಸ್ಪಷ್ಟನೆ ಕೊಡಬೇಕಿರೋದು. ಏನು ಮಾಡೋಕ್ಕಾಗಲ್ಲ, ಎಲ್ಲ ದೈವದ ಮಹಿಮೆ.